ಹೆಲೋ ಸ್ಟೂಡೆಂಟ್ಸ್, ಎಲ್ಲರಿಗೂ ನಮ್ಮ ಎಡು ಸ್ಟಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಏನು ಡಿಸ್ಕಸ್ ಮಾಡ್ತಿದ್ದೀವಿ ಅಂದರೆ KCET ಸ್ಟೂಡೆಂಟ್ಸ್ಗೆ, ನೀಟ್ ಸ್ಟೂಡೆಂಟ್ಸ್ಗೆ ಯಾವಾಗ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗುತ್ತೆ ಮತ್ತು ಯಾವಾಗ ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗುತ್ತೆ, ಇದ್ರದ್ದು ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಯಾರ್ಯಾರು ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಆನ್ ಮಾಡ್ಕೊಳ್ಳಿ. ಯಾವುದೇ ನಾವು ವಿಡಿಯೋ ಬಿಡಲಿ, ಅಪ್ಡೇಟ್ ಬಿಡಲಿ, ನಿಮಗೆ ಫಸ್ಟೇ ನೋಟಿಫಿಕೇಷನ್ ಬರುತ್ತೆ. ಲೇಟ್ ಮಾಡೋದು ಬೇಡ, ಡೈರೆಕ್ಟ್ ವಿಡಿಯೋಗೆ ಹೋಗೋಣ ಬನ್ನಿ. ಎಲ್ಲರೂ ಕೇಳ್ತಾ ಇದ್ರಿ KCET ನೀಟ್ ಕೌನ್ಸ್ಲಿಂಗ್ ಯಾವಾಗ ಅಂತ. ಇಲ್ಲಿದೆ ಉತ್ತರ ನೋಡಿ. ಇವಾಗ ಪ್ರತಿ ಸತಿನೂ ಯಾವ ಥರ ನಡೀತಾ ಇತ್ತು ಅಂದರೆ, ಫಸ್ಟು KCET ಸ್ಟೂಡೆಂಟ್ಸಿಗೆ ಕೌನ್ಸ್ಲಿಂಗ್ ಆಗ್ತಿತ್ತು, ಮತ್ತು ಅದಾದಮೇಲಿಂದ ನೀಟ್ ಸ್ಟೂಡೆಂಟ್ಸಿಗೆ ಕೌನ್ಸ್ಲಿಂಗ್ ಸ್ಟಾರ್ಟ್ ಆಗ್ತಿತ್ತು. ಬಟ್ ಈ ಸತಿ ಏನಂತ ಅನೌನ್ಸ್ಮೆಂಟ್ ಬಂದಿತ್ತು ಸ್ಟಾರ್ಟಿಂಗು ಅಂದರೆ, ಈ ಎಲ್ಲ KCET ಸ್ಟೂಡೆಂಟ್ಸ್ಗೂ ಮತ್ತು ನೀಟ್ ಸ್ಟೂಡೆಂಟ್ಸ್ಗೂ ಒಟ್ಟಿಗೆ ಕಂಬೈನ್ಡ್ ಆಗಿ ಕೌನ್ಸಿಲಿಂಗ್ ಕಂಡಕ್ಟ್ ಮಾಡ್ತೀವಿ ಅಂತ. ಬಟ್ ಈಗ ಆಗ್ತಿರೋದೇನು, ಎಲ್ಲ ಚೇಂಜ್. ಮತ್ತೆ ಪ್ರತಿ ಸತಿ ಥರನೇ ಈ ಸತಿನೂ ಫಸ್ಟ್ KCET ಕೌನ್ಸಿಲಿಂಗ್ ಆಗ್ತಿದೆ, ನೆಕ್ಸ್ಟು ನೀಟ್ ಕೌನ್ಸಿಲಿಂಗ್ ಆಗುತ್ತೆ. ಇನ್ನೂ ಇದು ಯಾರ್ಯಾರಿಗೆ ಏನಾದರೂ ಡೌಟ್ ಇದೆ ಮತ್ತು ಅದರಲ್ಲಿ ಏನಾದರೂ ಕ್ಲಾರಿಟಿ ಸಿಗಬೇಕು ಅಂದರೆ, ಇವತ್ತು ಬೆಳಗ್ಗೆ ಪೋಸ್ಟ್ ಮಾಡಿರೋ ವಿಡಿಯೋನ ಮತ್ತೆ ನೋಡಿ ಒಂದ್ಸತಿ, ನಿಮಗೆ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ಸಿಗೋದು. ಈ ಡೈರೆಕ್ಟರ್ ಅವರೇ ಹೇಳಿದ್ದಾರೆ ಫುಲ್ ಒಂದ್ಸತಿ. ಆ ವಿಡಿಯೋನ ನೋಡಿದ್ರೆ ನಿಮಗೆಲ್ಲ ಸಂಪೂರ್ಣ ಮಾಹಿತಿ ಸಿಗುತ್ತೆ. ಆ ವಿಡಿಯೋದಲ್ಲಿ ಡೈರೆಕ್ಟರ್ ಕ್ಲಿಯರಾಗಿ ಹೇಳಿದ್ದಾರೆ, ನಾವು ಈಗ ಫಸ್ಟ್ ಬಂದು KCETನೇ ಕೌನ್ಸಿಲಿಂಗ್ ರಿಲೀಸ್ ಮಾಡ್ತಿದ್ದೀವಿ. ಅದಾದಮೇಲೆ ನೆಕ್ಸ್ಟು ಈಗ ಪ್ರಿಪೇರ್ ಆಗ್ತಾ ಇದೆ ಇನ್ನು. ಬಟ್ ಅದು ಏನೇ ಇದ್ರೂ ಕನ್ಫರ್ಮ್ KCET ಕೌನ್ಸಿಲಿಂಗ್ ಆದಮೇಲೆ ನೀಟ್ ಕೌನ್ಸಿಲಿಂಗ್ ಬಿಡೋದು ಅಂತ ಹೇಳಿದ್ದಾರೆ. ಮತ್ತು ಬಟ್ ಅವ್ರಿಗೆ ಏನೇ ಹೇಳಲಿ ನೋ ಪ್ರಾಬ್ಲಮ್, ಬಟ್ ಅವು ಎರಡೂ ಕಂಬೈನ್ಡ್ ಆಗೇ ಬಂದೇ ಬರುತ್ತೆ. ನೋಡಿ, ಆ ಟೈಮು ಲೈಕ್ ಈಗ ಇರೋ ಟೈಮ್ ಶಾರ್ಟೇಜ್ ಇದೆ. ಸೊ ಅದರಿಂದ ಅವ್ರು ಮತ್ತೆ ಈಗ ಲೈಕ್ ಇನ್ನೂ 1 ವೀಕ್ ಲೇಟ್ ಆಗುತ್ತೆ ಇದಕ್ಕೆ ಟೋಟಲಾಗಿ ಓವರಾಲ್ ಸ್ಟಾರ್ಟ್ ಆಗೋದಕ್ಕೆ. ಬಟ್ ಅದು ಎಕ್ಸಾಕ್ಟ್ ಸೇಮ್ ಟೈಮೇ ಎರಡು ಸ್ಟಾರ್ಟ್ ಆಗುತ್ತೆ, ಜಸ್ಟ್ +or- 1 ಡೇಯಲ್ಲಿ ಸ್ಟಾರ್ಟ್ ಆಗುತ್ತೆ. ಇನ್ ಕೇಸ್ ನಮಗೇನಾದರೂ KCET ಸ್ಟೂಡೆಂಟ್ಸ್ದು KCET ಕೌನ್ಸಿಲಿಂಗ್ ಏನಾದರೂ ಫಸ್ಟ್ ಸ್ಟಾರ್ಟ್ ಆಯಿತು, ಆಮೇಲೆ ನೀಟ್ ಕೌನ್ಸಿಲಿಂಗ್ ಸ್ಟಾರ್ಟ್ ಆಯಿತು ಅಂದ್ರೂ, ಬಟ್ ರಿಸಲ್ಟ್ ಬರೋದು ಫಸ್ಟ್ ರೌಂಡ್ ಆದಾಗ ಫೈನಲ್ ಏನೇನಿರುತ್ತೆ ನೋಡಿ, ಅಲಾಟ್ಮೆಂಟ್ಸ್, ಸೀಟ್ ಅಲಾಟ್ಮೆಂಟ್ಸು, ಅದು ಎರಡಕ್ಕೂ ಸೇಮೇ ಅಲಾಟ್ಮೆಂಟ್ ಔಟ್ ಆಗುತ್ತೆ ಸ್ಟೂಡೆಂಟ್ಸ್. ಓಕೆನಾ? ಅದರಲ್ಲಿ ಯಾವುದೇ ಕಾರಣಕ್ಕೂ ವೇರಿಯೇಷನ್ಸ್ ಇರೋಲ್ಲ. ಸೊ ಇಲ್ಲಿ ನೀವು ಕನ್ಫರ್ಮ್ ಮಾಡ್ಕೊಳ್ಳಿ, ಅದು KCET ಆಗಿರಲಿ, ನೀಟ್ ಆಗಿರಲಿ, ಯಾರೇ ಆಗಲಿ, ಫಸ್ಟ್ ಯಾರದೇ ಆಪ್ಷನ್ ಎಂಟ್ರಿ ಬಂದರೂ ಕೂಡ ನಿಮಗೆ ರಿಸಲ್ಟ್ ಬರೋದು ಎರಡು ಒಟ್ಟಿಗೆ ಅಲಾಟ್ ಆಗುತ್ತೆ. ಎಲ್ಲ ಇಬ್ಬರು ಸ್ಟೂಡೆಂಟ್ಸ್ಗೂ ಒಟ್ಟಿಗೆ ಅಲಾಟ್ ಆಗುತ್ತೆ. ಯಾವುದೇ ಕಾರಣಕ್ಕೂ ಅದರಲ್ಲಿ ವೇರಿಯೇಷನ್ಸ್ ಇರಲ್ಲ. ಬಟ್ ನಾವು ಯಾಕೆ ಫಸ್ಟು KCET ಸ್ಟೂಡೆಂಟ್ಸ್ದೆಲ್ಲ ಸ್ಟಾರ್ಟ್ ಮಾಡ್ತಾರೆ ಅಂದರೆ, ಅವರಿಗೆ ಇನ್ನೂ ಎಕ್ಸ್ಪೀರಿಯೆನ್ಸ್ ಇರಲ್ಲ. ಅದು ಇನ್ನೂ ಒಂದು ಸ್ವಲ್ಪ ಲೈಕ್ ಅದು ಅಡ್ವಾಂಟೇಜಸ್ ಎಲ್ಲ ಅದು ಗೊತ್ತಾಗಲಿ, ಕ್ಲಿಯರಾಗಿ ಮಾಡಲಿ, ಯಾವುದೇ ಕಾರಣಕ್ಕೂ ಅದರಲ್ಲಿ ಪ್ರಾಬ್ಲಮ್ ಆಗಬಾರ್ದು, ಜಾಸ್ತಿ ಎರರ್ಸ್ ಬರುತ್ತೆ ಅಂತ ಫಸ್ಟ್ KCET ಸ್ಟೂಡೆಂಟ್ಸ್ದು KCET ಕೌನ್ಸಿಲಿಂಗ್ ಸ್ಟಾರ್ಟ್ ಮಾಡಿ, ಆಮೇಲೆ ಇದೆಲ್ಲ ಕಂಪ್ಲೀಟ್ ಆಗ್ತಾ ಇದ್ದಂಗೆ ನೀಟು ಮತ್ತು MMC ಇದೆಲ್ಲ ಸ್ಟಾರ್ಟ್ ಮಾಡಿಬಿಡ್ತಾರೆ. ಮತ್ತು ಪ್ರತಿ ವರ್ಷವೂ ಯಾವ ಥರ ಆಗ್ತಿತ್ತಂತ ನಿಮಗೊಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಇವಾಗ KCET ಸ್ಟೂಡೆಂಟ್ಸ್ ಎಲ್ಲ ಏನು ಮಾಡ್ತಾಯಿದ್ರು ಅಂದರೆ, ಯಾವಾಗ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗುತ್ತೆ ಆವಾಗ ಈ ಥರ ಲೈಕ್ ಡೇಟಾ ಸೆಂಟರಿಗೆ ಹೋಗಿ ಅವ್ರು ಡೀಟೇಲ್ಸ್ ಎಲ್ಲ ಸಬ್ಮಿಟ್ ಮಾಡಿಸ್ತಾ ಇದ್ರು ಅಲ್ವಾ. ಬಟ್ ಅದೇ ಇವಾಗ ಅಗ್ರಿಕಲ್ಚರ್ ಯಾರು ಓದ್ತಿರ್ತಾರೆ, ವೆಟರ್ನರಿ ಮತ್ತು ಫಾರ್ಮಸಿ, ಇದೆಲ್ಲ ಯಾವ ಸ್ಟೂಡೆಂಟ್ಸ್ ಇರ್ತಾರೋ ಅವರೆಲ್ಲ ಆ ಥರ ಮಾಡೋಕ್ಕಾಗಲ್ಲ. ಅದು ನೀಟಾಗದು ಅವ್ರಿಗೆ ಅಷ್ಟು ಆ ಡೀಟೇಲ್ಸ್ ಅದೆಲ್ಲ ಅವ್ರು ಆ್ಯಕ್ಸೆಸ್ ಮಾಡ್ಕೊಳಕ್ಕಾಗ್ತಾ ಇರಲ್ಲ. ಸೊ ಅದರಿಂದ ನಮ್ಮ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಏನಿದ್ದಾರೆ ಅವ್ರಿಗೆ ಫಸ್ಟ್ KCET ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗುತ್ತೆ. ಇವ್ರದ್ದೇ ಇದು ಒಂಥರ ಟಫೆಸ್ಟ್ ಇರುತ್ತೆ. ಬಟ್ ಸೊ ಆಮೇಲಿಂದ ನೀಟ್ ಕ್ಲಿಯರಾಗಿ ಈಸಿ ಆಗುತ್ತೆ, ಅದೇನು ನೋ ಪ್ರಾಬ್ಲಮ್. ಯಾವುದೇ ಕಾರಣಕ್ಕೂ ನೀಟಿಗೇನು ಎರರ್ಸ್ ಬರ್ತಾ ಇರಲ್ಲ. ಸ್ಟೂಡೆಂಟ್ಸ್ ಏನು ಚಿಂತೆ ಮಾಡಬೇಡಿ. ಮತ್ತು ಇವಾಗ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಎಲ್ಲ ಸ್ಟಾರ್ಟ್ ಮಾಡೋದು ಯಾವ ಥರ ಕೌನ್ಸಿಲಿಂಗ್ ಅಂದರೆ, ಫಸ್ಟ್ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆದ ತಕ್ಷಣ ಕೌನ್ಸಿಲಿಂಗ್ ಸ್ಟಾರ್ಟ್ ಆಯಿತು ಅಂತ. ಬಟ್ ಇನ್ನೂ ಕೆಲವೊಂದು ಕೋರ್ಸಸ್ ಇದೆ, BSc ನರ್ಸಿಂಗು ಆ ಥರ ಎಲ್ಲ ಇದ್ದಾಗ ಅವ್ರದ್ದು ಇನ್ನೂ ಡೇಟಾ ಸಬ್ಮಿಟ್ ಮಾಡಿರಲ್ಲ ಅವರು. ಸೊ ದಟ್ ಅದಕ್ಕೆ ಇನ್ನೂ ಒಂದು ಸ್ವಲ್ಪ ಡಿಲೇ ಆಗುತ್ತೆ. ಬಟ್ ಫೈನಲ್ ಅಲಾಟ್ಮೆಂಟ್ ಲಿಸ್ಟ್ ಏನಿರುತ್ತೆ ಅದು ಎಲ್ಲರಿಗೂ ಒಟ್ಟಿಗೆ ಅಲಾಟ್ಮೆಂಟ್ ಲಿಸ್ಟ್ ಅನೌನ್ಸ್ ಆಗುತ್ತೆ. ಫಸ್ಟು ಡೆಮೋ ರೌಂಡ್ ಇರುತ್ತೆ. ಅದರಲ್ಲಿ ಡೆಮೋದಲ್ಲಿ ನಿಮ್ಗೆ ಯಾವ ಥರ ಪ್ರೊಸೀಜರ್ ಇರುತ್ತೆ, ಸೆಲೆಕ್ಷನ್ ಇರುತ್ತೆ, ಮತ್ತು ನೀವು ಯಾವ ಥರ ಡೆಮೋ ರೌಂಡ್
ಅಂದರೆ ಎಕ್ಸಾಕ್ಟ್ಲಿ ಲೈಕ್ ಎ ಫಸ್ಟ್ ರೌಂಡ್. ಬಟ್ ಎಕ್ಸಾಂಪಲ್ ನೋಡಿ, ಇವಾಗ ನಿಮಗೆ ರಾಮಯ್ಯ ಕಾಲೇಜ್ ಬಂತು ಫಸ್ಟ್ ಅಂದರೆ ಡೆಮೋ ರೌಂಡಲ್ಲಿ. ಅಂದರೆ ನೀವು ಕಾಲೇಜಿಗೆ ಹೋಗಿ ಕಾಂಟ್ಯಾಕ್ಟ್ ಮಾಡೋದೇನೂ ಇರಲ್ಲ, ಅಂದರೆ ನಿಮಗದು ಆ್ಯಸ್ ಎ ಡೆಮೋ ಆಗಿ ಅಲಾಟ್ ಆಗಿದೆ ಅಂತ. ಅಂದರೆ ಅದರಲ್ಲಿ ಏನು ತಿಳ್ಕೊಬೇಕು ಅಂದರೆ, ನಿಮಗೆ ಸೇಮ್ ಎಕ್ಸಾಕ್ಟು ನಿಮಗೆ ಏನೇನು ಡೆಮೋ ರೌಂಡಲ್ಲಿ ಆಗುತ್ತೆ, ಯಾವ ಥರ ಅಲಾಟ್ಮೆಂಟ್ ಲಿಸ್ಟ್ ಬರುತ್ತೆ, ಡೌನ್ಲೋಡ್ ಮಾಡ್ಕೊಳಕ್ಕೆ ಬರುತ್ತೆ, ಇದೆಲ್ಲ ನಿಮಗದು ಗೊತ್ತಾಗಲಿ ಯಾವ ಥರ ಇರುತ್ತೆ. ಆಮೇಲೆ ಅದು ಬಂದಾಗ ನೆಕ್ಸ್ಟು. ಬಟ್ ನಿಮಗೆ ಕೆಲವರಿಗೆ ಇವಾಗ ಫಸ್ಟ್ ರೌಂಡಲ್ಲಿ ಫಸ್ಟ್ ಮೀನ್ಸ್ ಡೆಮೋ ರೌಂಡಲ್ಲಿ ರಾಮಯ್ಯ ಕಾಲೇಜ್ ಬಂದು ಸೆಲೆಕ್ಟ್ ಆಗಿ, ನೆಕ್ಸ್ಟ್ ಬಂದಾಗ ಫಸ್ಟ್ ರೌಂಡಲ್ಲಿ ನಿಮಗೆ ಯಾವುದಾದ್ರೂ ಇನ್ನೂ ಬೇರೆ ಕಾಲೇಜ್ ಅಥವಾ ನೀವು ಕೊಟ್ಟಿರೋ ಕಾಲೇಜ್ ಲಿಸ್ಟಲ್ಲಿ ಯಾವುದಿರುತ್ತೆ ಅದನ್ನು ಸೆಲೆಕ್ಟ್ ಆದರೂ ಕೂಡ ನೀವು ಡೆಮೋ ರೌಂಡ್ದೇ ಸಿಗುತ್ತೆ ಅಂತ ಅಂದ್ಕೊಳ್ಳೋಂಗಿಲ್ಲ. ಯಾಕಂದರೆ ಅದು ಡೆಮೋ ಇಟ್ಸ್ ಜಸ್ಟ್ ನೀವು ಅದು ಒಂದು ಟೈಮ್ ಕೊಟ್ಟಿರ್ತಾರೆ, ಅದಕ್ಕೊಂದು ಲೈಕ್ 4 days ಇರುತ್ತೆ. ಅದಾದ ತಕ್ಷಣ ನಿಮ್ಗೆ ಆಟೋಮೆಟಿಕ್ಲಿ ಒರಿಜಿನಲ್ ರಿಯಲ್ ಫಸ್ಟ್ ರೌಂಡ್ ಬಂದ್ಬಿಡುತ್ತೆ ಅಲಾಟ್ಮೆಂಟ್ ಲಿಸ್ಟು. ಸೊ ಆವಾಗ ನಿಮ್ಗೆ ಮತ್ತೆ ಫಸ್ಟ್ ರೌಂಡ್ ಬಂದಾಗ ಡೆಮೋ ರೌಂಡ್ ಕಂಪ್ಲೀಟಾಗಿ ಡಿಸಪಿಯರ್ ಆಗುತ್ತೆ. ಬಟ್ ಆವಾಗ ನೀವು ಫ್ರೆಶ್ ಸ್ಟಾರ್ಟ್ ಮಾಡಬೇಕು. ಆವಾಗ ನೀವು ಫಸ್ಟ್ ರೌಂಡ್ ಇಂಟ್ರೆಸ್ಟ್ ಇತ್ತು ಅಂದರೆ ಅದನ್ನು ಆವಾಗಲೇ ನೀವು ಡೈರೆಕ್ಟ್ ಕಾಲೇಜಿಗೆ ಹೋಗಿ ಅದು ರಿಸಿಪ್ಟ್ ತೊಗೊಂಡು ಅದರದ್ದು ಫೀ ಪೇಮೆಂಟ್ ಮಾಡಿ, ಅದು ಫೀ ಸ್ಟ್ರಕ್ಚರು ಎಲ್ಲ ಮಾಡಿ ಡೈರೆಕ್ಟ್ ಅದನ್ನು ವಿತಿನ್ ನಿಮಗೆ 2 days ಏನೋ ಕೊಡ್ತಾರೆ. 48 hours ಟೈಮ್ ಕೊಡ್ತಾರೆ ಸ್ಟೂಡೆಂಟ್. ಇದನ್ನು ಕಂಪ್ಲೀಟ್ ಪ್ರೊಸೆಸ್ನ ನೀವು ಕಂಪ್ಲೀಟ್ ಮಾಡಬೇಕಾಗುತ್ತೆ. ಮತ್ತು ಇನ್ ಕೇಸ್ ಅದರಲ್ಲಿ ಡಿಲೇ ಎಲ್ಲ ಆದರೆ ಅದಕ್ಕೆ ಪೆನಾಲ್ಟೀಸ್ ಇರುತ್ತೆ. ಯಾವುದೇ ಕಾರಣಕ್ಕೂ ಡಿಲೇ ಮಾಡ್ಕೊಳ್ಳೋಕೆ ಹೋಗಬೇಡಿ. ಮತ್ತು ಇನ್ನೂ ಯಾವ ಥರ ಅಂದರೆ, ಇನ್ನೂ ಕೆಲವೊಂದು ಸತಿ ನಿಮಗೆ ಇವಾಗೆಲ್ಲ ಮುಂದೆ ಎಲ್ಲ ವಿಡಿಯೋದಲ್ಲೂ ಹೇಳ್ಕೊಂಡು ಹೋಗ್ತೀವಿ ಯಾವ್ಯಾವ ಥರ ಪ್ರತಿ ಸ್ಟೆಪ್ಸು ಅಂತ. ಬಿಕಾಸ್ ನಾವು ಪ್ರತಿ ಸತಿನೂ ಕೂಡ ನಾವು ಒಂದು ಅರೌಂಡ್ 20,000 ಇಂದ 30,000 KCET ಸ್ಟೂಡೆಂಟ್ಸ್, ನೀಟ್ ಸ್ಟೂಡೆಂಟ್ಸಿಗೆ ನಾವು ಟ್ರೈನ್ ಮಾಡ್ತಾ ಇರ್ತೀವಿ. ಅವ್ರಿಗೆ ಯಾವ ಥರ ಪ್ರಾಬ್ಲಮ್, ಯಾವುದೇ ರೀತಿ ಪ್ರಾಬ್ಲಮ್ ಆಗದೆ ಇರೋ ಥರ ನೋಡ್ಕೊಳ್ತೀವಿ. ಸೊ ನಿಮ್ಗೆ ಏನೇ ಡೌಟ್ಸ್ ಇರಲಿ ಸ್ಟೂಡೆಂಟ್ಸ್ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಮತ್ತು ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗಿರಿ. ಇನ್ನೂ ಯಾರ್ಯಾರು ಜಾಯ್ನ್ ಆಗಿಲ್ಲ ಈಗಲೇ ಹೋಗಿ ಜಾಯ್ನ್ ಆಗಿ, ಯಾವುದೇ ರೀತಿ ಡೌಟ್ಸ್ ಇದ್ರೂ ಅಲ್ಲಿ ಕೇಳಿ ಕನ್ಫರ್ಮ್ ಕ್ಲಾರಿಟಿ ತೊಗೊಳ್ಳಿ. ಮತ್ತು ಅದು ನೀವು ಯಾವ್ಯಾವ ಥರ ಇರುತ್ತೆ ಅಂದರೆ, ಆಪ್ಷನ್ ಎಂಟ್ರಿ ಅಂತ ಬಂದರೆ ನೀವು ಫಸ್ಟ್ ಡೆಮೋ ರೌಂಡಲ್ಲಿ ಏನಿರುತ್ತೆ ಅದು ಕಂಪ್ಲೀಟ್ ಆದ ತಕ್ಷಣ ರಿಯಲ್ ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಅಂತ ಬರುತ್ತೆ. ನೀವು ಅವಾಗೆಲ್ಲ ಕಾಲೇಜಸ್ ಸೆಲೆಕ್ಟ್ ಮಾಡಿರ್ತೀರ, ಮತ್ತು ಅದಾದ ತಕ್ಷಣ ಅದೇ ಕಾಲೇಜಸ್ಸಿಗೆ ಅಲಾಟ್ ಆಗುತ್ತೆ. ಯಾವುದೇ ಕಾರಣಕ್ಕೂ ಮತ್ತು ಸೆಂಟರಲ್ಲಿ ಚೇಂಜ್ ಮಾಡೋಕೆ ಹೋಗ್ತಿರಲ್ಲ ಕಾಲೇಜಸ್ನ. ನೀವು ಒಂದು ಕಾಲೇಜಿಂದ ಬೇಕಾದರೆ 4 ಕೋರ್ಸಸ್ ಆದರೂ ಹಾಕ್ಬೋದು, ಒಂದು ಕಾಲೇಜಿಂದ 1 ಕೋರ್ಸ್ ಆದರೂ ಹಾಕ್ಬೋದು. ಅಂದರೆ ಇವಾಗ ನೋಡಿ, ಎಕ್ಸಾಂಪಲ್ ನಿಮಗೆ ಇವಾಗ ಬೆಂಗಳೂರು ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ನಿಮಗೆ ಕಂಪ್ಯೂಟರ್ ಸೈನ್ಸ್ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದು ಯಾವ್ದು ಬಂದರೂ ನಾವು ಆ ಕಾಲೇಜಿಗೆ ಹೋಗ್ತೀನಿ ಅನ್ನೋದಾದರೆ ನೀವು 2 ಹಾಕ್ಬೋದು. ಅಥವಾ ನನಗೆ ಆ ಕಾಲೇಜಲ್ಲಿ ಕಂಪ್ಯೂಟರ್ ಸೈನ್ಸ್ ಇದ್ದರೆ ಅಷ್ಟೇ ನಂಗೆ ಆ ಕಾಲೇಜ್ ಇಷ್ಟ ಅಂತ ಅಂದರೆ ಬೇಕಾದರೆ ಈ ಥರ ಕೂಡ ನೀವು ಮಾಡ್ಬೋದು. ಮತ್ತು ಇನ್ನೂ ಒಂದು ಸ್ಟೂಡೆಂಟ್ಸ್ ಏನಂದರೆ, ನೀವು ಇವಾಗ ಇನ್ನೂ ನೀವು ಕೇಳಿರ್ತೀರ ಅದೇನು ಒಂದು ಹೋಲ್ಡಲ್ಲಿ ಇಟ್ಕೊಂಡು ಇನ್ನೂ ಒಂದು ಸೆಕೆಂಡ್ ರೌಂಡಿಗೆ ಹೋಗ್ಬೋದು. ಹೋಲ್ಡಲ್ಲಿ ಇಟ್ಕೊಂಡು ಇನ್ ಕೇಸ್ ಸೆಕೆಂಡ್ ರೌಂಡಲ್ಲಿ ಬಂದಿರೋದು ಇಷ್ಟ ಆಗಲಿಲ್ಲ ಅಂದರೆ ಮತ್ತೆ ಫಸ್ಟ್ ರೌಂಡನ್ನೇ ಸೆಲೆಕ್ಟ್ ಮಾಡ್ಕೊಂಡು ತೊಗೊಂಬಿಡ್ಬೋದು. ಬಟ್ ನೆಕ್ಸ್ಟ್ ಥರ್ಡ್ ರೌಂಡ್ಗೆ ಹೋಗಬೇಕಾದ್ರೆ ನಿಮ್ಗೆ 2 ಏನು ಬಂದಿರುತ್ತೆ ನೋಡಿ, ಅದು 2 ಕ್ಲಿಯರ್ ಆಗುತ್ತೆ. ಇದೆಲ್ಲ ನೀವೇನು ಅಂದ್ಕೊಳ್ತಿದ್ದೀರ ಅದೆಲ್ಲ ನಿಜ. ಅದು ಯಾವ ಥರ ಇರುತ್ತೆ ಅಂತ ಕಂಪ್ಲೀಟ್ ಪ್ರೊಸೆಸ್ ನಾವು ಎಕ್ಸ್ಪ್ಲೇನ್ ಮಾಡ್ತೀವಿ. ನಿಮಗೆ ಒಂದು ಸತಿ ಎಕ್ಸ್ಪ್ಲೇನ್ ಮಾಡಿ ಅಂತ ಕಮೆಂಟ್ ಮಾಡಿ, ನಾವು ಯಾವುದ್ರ ಬಗ್ಗೆ ಅಂತ ಡೈರೆಕ್ಟಾಗಿ ನಾವು ವಿತಿನ್ 6 to 7 ಅವರ್ಸಲ್ಲಿ ನಾವು ನಿಮ್ಗೆ ಅಪ್ಡೇಟ್ ಮಾಡಿರ್ತೀವಿ ಟೋಟಲಾಗಿ ವಿಡಿಯೋದಿಂದನೇ. ಸೊ ಎಲ್ಲರಿಗೂ ತುಂಬ ಯೂಸ್ ಆಗುತ್ತೆ ಸ್ಟೂಡೆಂಟ್ಸ್. ಮತ್ತು ಅದು ಟೈಮ್ ಲೈಕ್ ಒಂದೊಂದೇ ಅಪ್ಡೇಟ್ ಬರ್ತಾ ನಾವು ಕರೆಕ್ಟಾಗಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೂ ಈ ಥರ ಸ್ಟಾರ್ಟಿಂಗ್ ಹೇಳಿದ್ರೆ ನಿಮ್ಗೀಗ ಅದು ಪರ್ಫೆಕ್ಷನ್ ಸಿಗೋಲ್ಲ. ಸೊ ನಿಮಗೊಂದು ಸತಿ ಆ ಪೋರ್ಟಲ್ ಅನ್ಲಾಕ್ ಆದಾಗ ಅವಾಗ ನೀವು ಮಾಡಬೇಕಾದ್ರೆ ನಿಮ್ಗೆ ಅದು ತುಂಬ ಯೂಸ್ ಆಗುತ್ತೆ ಅಂತ ನಾವು ಇನ್ನೂ ವೇಟ್ ಮಾಡ್ತಾ ಇದ್ದೀವಿ ಸ್ಟೂಡೆಂಟ್ಸ್. ಮತ್ತು ಇನ್ನೂ ಯಾರಿಗಾದ್ರೂ ಯಾವುದೇ ರೀತಿ ಮಾಹಿತಿ ಬೇಕಂದ್ರೂ ಡೈರೆಕ್ಟ್ ಒಂದು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾವು ನಿಮಗೆ ರೆಸ್ಪಾನ್ಸ್ ಮಾಡ್ತೀವಿ. ಮತ್ತು ಇವಾಗ ನೋಡಿ, ಇವಾಗ ಇನ್ನೂ ಕೆಲವೊಂದು ಕೋರ್ಸಸ್ ಎಲ್ಲ ಇರ್ತಾರೆ, BSc ನರ್ಸಿಂಗ್ ಈ ಥರ ಎಲ್ಲ ಮಾಡ್ತಿರೋರಿಗೆ ಅವ್ರಿಗೆ ಒಂದು ಸ್ವಲ್ಪ ದಿನ ಇರುತ್ತೆ. ಇವಾಗ ನಮ್ಮ KCET ಸ್ಟಾರ್ಟಿಂಗ್ ಅಂದರೆ ಜಸ್ಟ್ ಬಿಕಾಸ್ ತುಂಬಾ ಜನ ಇರ್ತಾರೆ, ತುಂಬಾ ಸಾವಿರಾರು ಗಟ್ಟಲೆ ಜನ ಇರ್ತಾರೆ ಅಂದಾಗ, ಸೊ ಅದು ಯಾವುದೇ ಕಾರಣಕ್ಕೂ ಎರರ್ ಇಲ್ಲದೆ ಆಗಬೇಕು ಅಂತ ಸ್ಟಾರ್ಟ್ ಮಾಡ್ತಾರೆ. ಅದು ಒಂದು ಸತಿ KCET ಆದ ತಕ್ಷಣ BSc ನರ್ಸಿಂಗ್ ಇವ್ರದ್ದೆಲ್ಲನೂ ಕಂಪ್ಲೀಟ್ ಅವ್ರದ್ದು ಒಂದಿಷ್ಟು ಕಪಲ್ ಆಫ್ ಡೇಸ್ ಕೊಟ್ಟಿರ್ತಾರೆ. ಅಷ್ಟು ದಿನದಲ್ಲಿ ಅವ್ರ ಡೇಟಾ ಎಲ್ಲ ಮತ್ತು ಆಪ್ಷನ್ ಎಂಟ್ರಿ ಅವ್ರು ಎಲ್ಲನೂ ಸಬ್ಮಿಟ್ ಮಾಡಬೇಕಾಗುತ್ತೆ. ಅದು ಎಲ್ಲ ಸಬ್ಮಿಟ್ ಆದ ತಕ್ಷಣ ಒಂದು ಸತಿ ಎಲ್ಲ ಸಬ್ಮಿಟ್ ಆಗಿದೆ, ಎಲ್ಲರದ್ದು ಕಂಪ್ಲೀಟ್ ಆಗಿದೆ ಅಂತ ಗೊತ್ತಾದ ತಕ್ಷಣ ಇಂಜಿನಿಯರಿಂಗು, ನೀಟು, BSc ನರ್ಸಿಂಗ್ ಯಾವುದ್ಯಾವುದಿದೆ ಎಲ್ಲ
ಕಂಪ್ಲೀಟ್ ಆಗಿದೆ ಅಂತ ಗೊತ್ತಾದ ತಕ್ಷಣ ಅವಾಗ ಆಪ್ಷನ್ ಎಂಟ್ರಿ ಪ್ರೊಸೆಸ್ ಸ್ಟಾರ್ಟ್ ಮಾಡ್ತಾರೆ. ಅವಾಗ ಅಲ್ಲಿಂದ ನಿಮಗೆ ಒಂದ್ಸತಿ ಆದಾಗ ಅಲಾಟ್ಮೆಂಟ್ಸ್ ಇಮ್ಮಿಡಿಯೇಟ್ಲಿ ಅಲಾಟ್ಮೆಂಟ್ಸ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ನೀವು ಬೇಸ್ಡ್ ಆನ್ ನಿಮ್ಮ ರ್ಯಾಂಕಿಂಗ್ಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಅದು ಯಾವುದೇ ರೀತಿ ಅದಕ್ಕೇನು ಡಿಲೇ ಆಗಲ್ಲ. ಒಂದ್ಸತಿ ಏನೇನು ಡೇಟಾನ ಅವರು ತೊಗೊಳ್ಬೇಕು ಅಲ್ಲಿ ತೊಗೊಳಕ್ಕಾಗದು ಎಲ್ಲ ಸ್ಟೋರ್ ಮಾಡ್ಕೊಳ್ಳುತ್ತೆ, ಅದಕ್ಕೋಸ್ಕರ ಲೇಟ್ ಆಗ್ತಿರುತ್ತೆ ಅಷ್ಟೇ. ಬಟ್ ಒಂದ್ಸತಿ ಎಲ್ಲ ಸ್ಟೋರ್ ಆದಮೇಲೆ ಎಲ್ಲ ಕಂಬೈಂಡ್ ಆದ ತಕ್ಷಣ ಒಂದ್ಸತಿ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆದರೆ ಕಂಟಿನ್ಯೂ ವಿತಿನ್ 8 to 10 ಡೇಸಲ್ಲಿ ನಿಮ್ಮದು ಸಂಪೂರ್ಣ ಆಪ್ಷನ್ ಎಂಟ್ರಿ ಎಲ್ಲ ಮುಗಿದೋಗಿರುತ್ತೆ. ಬಟ್ ನೀವು ಆವಾಗ ತುಂಬಾ ಫೋಕಸ್ಡ್ ಆಗಿರಬೇಕು. ಒಂದು ಸ್ವಲ್ಪ ನೀವು ಡಿಲೇ ಮಾಡಿದ್ರೆ ಟೈಮ್ ಹೋಗ್ತಾ ಇರುತ್ತೆ. ಅವ್ರ ಕಾಲೇಜ್ ಅವ್ರು ಅಕ್ಸೆಪ್ಟ್ ಮಾಡಲ್ಲ. ತುಂಬ ಜನನೇ ಇರ್ತಾರೆ, ಅಲ್ಲೂ ಕೂಡ ತುಂಬಾ ರಶ್ ಇರುತ್ತೆ ಸ್ಟೂಡೆಂಟ್ಸು. ನಾವು ಅದನ್ನು ಯಾವ್ಯಾವ ಥರ ನೀವು ಅದನ್ನು ಹ್ಯಾಂಡಲ್ ಮಾಡಿದ್ರೆ ನಿಮ್ಗೆ ಈಸಿ ಆಗುತ್ತೆ. ಮತ್ತು ನಿಮಗೆ ನೀವು ಅಂದ್ಕೊಂಡಿರೋ ಕಾಲೇಜಲ್ಲೇ ಸೀಟ್ ಸಿಗುತ್ತೆ ಮತ್ತು ನೀವು ಅಂದ್ಕೊಂಡಿರೋ ಕೋರ್ಸಲ್ಲೇ ಸಿಗುತ್ತೆ. ಈ ಥರ ಎಲ್ಲ ಅಪ್ಡೇಟ್ಸ್ ನಾವು ಹೇಳ್ತಾ ಇರ್ತೀವಿ. ಮೀನ್ಸ್ ಇವಾಗ ಎಲ್ಲ ಕೋರ್ಸಸ್ ಅವ್ರಿಗೂ ಸೇಮ್ ಇರುತ್ತೆ. ಮೀನ್ಸ್ KCET ಅವರಾಗಿರಲಿ, ನೀಟ್ ಆಗಿರಲಿ, BSc ಇವ್ರು ಯಾರೇ ಇದ್ರೂ ಕೂಡ ಎಲ್ಲರಿಗೂ ಅವರಿಗೆ ಫಸ್ಟ್ ಮಾಕ್ ಅಲಾಟ್ಮೆಂಟ್ ಲಿಸ್ಟ್ ಅಂತ ಬರುತ್ತೆ. ಸೊ ಆ ಮಾಕ್ ಅಂತ ಬಂತು ಅಂದರೆ ಅಲ್ಲಿಗೆ ಇಟ್ ವಿಲ್ ನಾಟ್ ಬಿ ಕನ್ಸಿಡರ್ಡ್ ಅಂತ ಅರ್ಥ. ಸೊ ಅದನ್ನೇ ಡೆಮೋ ರೌಂಡ್ ಅಂತ ಕರೀತಾರೆ ಸ್ಟೂಡೆಂಟ್ಸ್. ಓಕೆನಾ? ಒಂದ್ಸತಿ ಇದು ಕಂಪ್ಲೀಟ್ ಆದ ತಕ್ಷಣ ಫೈನಲ್ ಅಲಾಟ್ಮೆಂಟ್ ಲಿಸ್ಟ್ನ ರಿಲೀಸ್ ಮಾಡ್ತಾರೆ. KCET ಅವ್ರಿಗೂ ಕೂಡ, ನೀಟ್ ಸ್ಟೂಡೆಂಟ್ಸ್ ಅವ್ರಿಗೂ ಕೂಡ. ಮತ್ತು ಫೈನಲ್ ರಿಸಲ್ಟ್ ಒಂದ್ಸತಿ ಡಿಕ್ಲೇರ್ ಆದ ತಕ್ಷಣ ಸೇಮ್ ಅದು ಎರಡು KCET ಸ್ಟೂಡೆಂಟ್ಸು ಮತ್ತು ನೀಟ್ ಸ್ಟೂಡೆಂಟ್ಸ್ಗೆ ಒಂದೇ ಸತಿಗೇ ಎಲ್ಲ ಥರ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಳ್ಳೋದಾಗಿರಲಿ, ಅದು ಏನು ಎಲಿಜಿಬಿಲಿಟಿ ಆಫ್ ಅಲಾಟ್ಮೆಂಟ್ ಏನಿದೆ ಆ ಲಿಸ್ಟ್ ಎಲ್ಲನೂ ಕೂಡ ಇಮ್ಮಿಡಿಯೇಟ್ಲಿ ನೀವು ಡೌನ್ಲೋಡ್ ಮಾಡಿಕೊಂಡು ಡೈರೆಕ್ಟಾಗಿ ಕಾಲೇಜಿಗೆ ಹೋಗಿ ಕಾಂಟ್ಯಾಕ್ಟ್ ಮಾಡಬೇಕಾಗಿರುತ್ತೆ. ಇದ್ರದ್ದು ಫುಲ್ಲು ಡೀಟೇಲ್ಸ್ ಏನಿದೆ, ಫುಲ್ಲು ಪ್ರೋಸೆಸ್ ನಿಮಗೆ ಕ್ಲಿಯರ್ ಕಟ್ಟಾಗಿ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿರ್ತೀವಿ ಸ್ಟೂಡೆಂಟ್ಸ್. ನೆಕ್ಸ್ಟ್ ಬರೋ ಅಪ್ಕಮಿಂಗ್ ವೀಡಿಯೋಸಲ್ಲಿ ಯಾವುದೇ ಕಾರಣಕ್ಕೂ ಮಿಸ್ ಮಾಡದೆ ನೋಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ, ತುಂಬ ಯೂಸ್ ಆಗುತ್ತೆ ಸ್ಟೂಡೆಂಟ್ಸ್. ಮತ್ತು ಇವಾಗ ಫೈನಲ್ ಅಪ್ಡೇಟಿಗೆ ಬಂದ್ಬಿಡೋಣ ಸ್ಟೂಡೆಂಟ್ಸ್. ಇವತ್ತು ಬೆಳಗ್ಗೆ KA ಡೈರೆಕ್ಟರ್ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ, ಫಸ್ಟ್ KCET ಸ್ಟೂಡೆಂಟ್ಸ್ಗೆ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗೋದು. ನೆಕ್ಸ್ಟು ಅದು ಆದ ತಕ್ಷಣ ನೀಟ್ ಕೌನ್ಸಿಲಿಂಗ್ ಕೂಡ ಸ್ಟಾರ್ಟ್ ಆಗುತ್ತೆ. ಬಟ್ ಯಾವುದೇ ಕಾರಣಕ್ಕೂ ವರಿ ಮಾಡ್ಕೋಬೇಡಿ. ಬಟ್ ನಿಮ್ಗೆ ಯಾರಿಗೆ ಫಸ್ಟ್ ಸ್ಟಾರ್ಟ್ ಆಗಲಿ ಆಮೇಲೆ ಸ್ಟಾರ್ಟ್ ಆಗಲಿ, ಬಟ್ ಎಲ್ಲರಿಗೂ ಸೇಮ್ ಟೈಮ್ ಅಲಾಟ್ಮೆಂಟ್ಸ್ ಆಗುತ್ತೆ. ಮತ್ತು ಸೇಮ್ ಟೈಮ್ ಎಲ್ಲ ಕಾಲೇಜಸ್ಗೂ ಹೋಗಿ ವಿಸಿಟ್ ಮಾಡಿ ನಿಮ್ಮ ಕಾಲೇಜಸ್ನ ನೀವು ಆಕ್ಯುಪೈ ಮಾಡ್ಕೋಬೋದು. ಯಾವ ಥರ ಹೋಗಿ ಎಲ್ಲ ಫೀಸ್ ಸ್ಟ್ರಕ್ಚರ್ ಎಲ್ಲ ಪೇ ಮಾಡಿ ನೀವು ನೆಕ್ಸ್ಟಿಂದ ಕಾಲೇಜ್ ಫಿಕ್ಸ್ ಮಾಡ್ಕೋಬೋದು. ಬಟ್ ಇದು ಎಲ್ಲ ಇಬ್ಬರಿಗೂ, ಯಾವುದೇ KCET ಸ್ಟೂಡೆಂಟ್ಸಿಗಿರಲಿ, ನೀಟ್ ಸ್ಟೂಡೆಂಟ್ಸಿಗಿರಲಿ, ಈ ಪ್ರೊಸೆಸ್ನ ಇಬ್ಬರಿಗೂ ಒಟ್ಟಿಗೆ ಕಂಡಕ್ಟ್ ಮಾಡ್ತಾರೆ. ಮತ್ತು ಯಾವುದೇ ನಿಮ್ಮ ಎರಡು ಗ್ರೂಪು ಕೂಡ ಒಟ್ಟಿಗೆ ರಿಸಲ್ಟ್ಸ್ ಬರುತ್ತೆ. ಮತ್ತು ಫೈನಲಾಗಿ ಸೇಮ್ ಇವಾಗ ಕ್ಲಿಯರಾಗಿ ಹೇಳ್ತಾ ಇದ್ದೀವಿ, ಸೇಮ್ KCET ಸ್ಟೂಡೆಂಟ್ಸ್ ಆಗಿರಲಿ, ನೀಟ್ ಸ್ಟೂಡೆಂಟ್ಸಿಗಾಗಿರಲಿ, ಅವರಿಗೆ ಮೇ ಬಿ ಕೌನ್ಸ್ಲಿಂಗ್ ಸ್ಟಾರ್ಟ್ ಆಗೋದು ಒಬ್ಬರಿಗೆ ಬೇಗ ಒಬ್ಬರಿಗೆ ಲೇಟ್ ಆಗಿರ್ಬೋದು. ಬಟ್ ರಿಸಲ್ಟ್ಸ್, ಅಲಾಟ್ಮೆಂಟ್ಸ್ ಇದೆಲ್ಲ ಫಸ್ಟ್ ಇಬ್ಬರಿಗೂ ಸೇಮ್ ಅಟ್ ಎ ಟೈಮ್ ಅಲಾಟ್ಮೆಂಟ್ಸ್ ಆಗುತ್ತೆ ಸ್ಟೂಡೆಂಟ್ಸ್. ಯಾವುದೇ ಕಾರಣಕ್ಕೂ ಅದರಲ್ಲಿ ವೇರಿಯೇಷನ್ಸ್ ಇರಲ್ಲ. ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ ಸ್ಟೂಡೆಂಟ್ಸ್. ಏನೇ ನಿಮಗೆ ಡೌಟ್ಸ್ ಇರಲಿ, ಕ್ಲಾರಿಫಿಕೇಷನ್ಸ್ ಇರಲಿ, ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತು ಈ ವಾಟ್ಸಪ್ ಗ್ರೂಪ್ ಜಾಯ್ನ್ ಆಗಿ. ಇನ್ ಕೇಸ್ ಏನಾದರೂ ನಿಮಗೆ ಇನ್ನೂ ಆ ಡೌಟ್ ಕ್ಲಿಯರ್ ಆಗಿಲ್ಲ ಅಂದರೆ ಡೆಫಿನೆಟ್ಲಿ ಆ ವಾಟ್ಸಪ್ ಗ್ರೂಪಲ್ಲಿರೋ ಅಡ್ಮಿನ್ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ. ಡೆಫಿನೆಟ್ಲಿ ಅಲ್ಲಿರೋ ಪ್ರೊಫೆಸರ್ಸ್ ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ, ನಿಮಗೆ ಕ್ಲಾರಿಟಿ ಕೊಡ್ತಾರೆ. ದೆನ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನಮ್ಮ ಚಾನಲ್ಗೆ, ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಸ್ಟೂಡೆಂಟ್ಸ್. ಥ್ಯಾಂಕ್ ಯು.